ರಮೇಶ್ ಅದು ಸರಿ ಇಲ್ಲ ಬ್ಲಾಕ್ ಆಯ್ತು ಬೇರೆ visit Karnal, Youth Inspector. Cleaning person money, Nagarani, Commissioner, officer cook to her. On the problem with this all procedure பண்ணி வந்திருக்காங்க. நாங்க அங்க வந்த டைம்ல மீட்டிங் பண்ணலாம். அங்கே வரணும். அவரை கூப்பிட்டு குருவாரம். புதன்கிழமை வராங்களா? ஆஃபீஸர் வராங்களா? ಮಗಿ ನೀವೆಲ್ಲ ಪಬ್ಲಿಕ್ ಎಲ್ಲ ಗ್ರೀವೆನ್ಸಸ್ ಕೇಳಿಸ್ಕೋಬೇಕು. ನೀವೆಲ್ಲ 5 ವರ್ಷ ಪಬ್ಲಿಕ್ ನ ರೆಪ್ರೆಸೆಂಟ್ ಮಾಡಿದೀರ. ಅವ್ರು ಏನ್ ಇಷ್ಟ ಪಡ್ತಾ ಇದಾರೆ ಅಂತ ಕುತ್ಕೊಂಡು ಗೌರವವಾಗಿ ನೋಡ್ಬೇಕು ಮನೇಲಿ. ಆಮೇಲೆ ಜೂನಿಯರ್ ಇಂಜಿನಿಯರ್ ಸಾಹೇಬರಿಗೆ ಒಂದು ಮನವಿ ಕೊಟ್ವಿ. ಎಸ್ ಬಿ ಕಾಲೋನಿ ಒಳಗೆ ಆ ಕಡೆ ಲಾಸ್ಟ್ ಒಂದು ಬೋರ್ ಇದೆ, ಅದು 2 ಇಂಚ್ ಪೈಪ್ ಆಗ್ತದೆ ನೀರಿದೆ. ಬರೀ 4-5 ಮನೆಗೆ ಮಾತ್ರ ಅದು 2 ಇಂಚ್ ಪೈಪ್ ನೀರು ಹೋಗ್ತಾ ಇದೆ. ನಮ್ಮ ಕಡೆ ಈ ಕಡೆ ಕನೆಕ್ಷನ್ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ವಿ. ಅದು ವಿಸಿಟ್ ಮಾಡಿ ಪ್ರಿಯಾರಿಟಿಯಲ್ಲಿ ವಾಟರ್ ಇಶ್ಯೂ ಸಾಲ್ವ್ ಮಾಡಿ, ಪ್ರಿಯಾರಿಟಿಯಲ್ಲಿ ನೀರ್ ಇಶ್ಯೂ ಸಾಲ್ವ್ ಮಾಡಿ ವಿಸಿಟ್ ಮಾಡಿ. ನನ್ನ ಆಬ್ಸೆನ್ಸ್ ಅಲ್ಲಿ ಇವರು ಬರ್ತಾರೆ. ಏನೇನು ಕಂಪ್ಲೇಂಟ್ ಈಗ ರಿಜಿಸ್ಟರ್ ಮಾಡಿದ್ರೆ ನನ್ನ ಆಬ್ಸೆನ್ಸ್ ಅಲ್ಲಿ ಅವರು ವಿಸಿಟ್ ಮಾಡಿದ್ರೆ ನಾನು ಅವ್ರ ಜೊತೆ ಅವ್ರದೇ ಸಮಸ್ಯೆ ಅದು. ಎಷ್ಟು ದಿವಸದಿಂದ ತಿರುಗಾಡ್ತಾ ಇದ್ದೀರಮ್ಮ? ಏನಕ್ಕಾಗಿ ಹೋಗಿದ್ರಮ್ಮ? ನಾನು ಇನ್ಕಮ್ ಕ್ಯಾಸ್ಟ್ ರೇಷನ್ ಕಾರ್ಡ್ ಮಾಡಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು ರೇಷನ್ ಕಾರ್ಡ್ ಇದ್ರೇ ಇನ್ಕಮ್ ಮಾಡ್ತೀನಿ ಅಂತ. ಇನ್ಕಮ್ ಮಾಡಬೇಕಾದ್ರೆ ರೇಷನ್ ಕಾರ್ಡ್ ಬೇಕಾದ್ರೆ ಇವಾಗ ಇಲ್ಲ. ಅದಕ್ಕೆ ಅವರು 1.5 ಲಕ್ಷ ಹಾಕಿದ್ರು ನನಗೆ. ಇವಾಗ 1.5 ಲಕ್ಷಕ್ಕೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ನನಗೇನು ಇನ್ಕಮ್ ಇಲ್ಲ, ನಮ್ಮವ್ರಿಲ್ಲ, ಅವರು ಡೆತ್ ಆಗಿದ್ದಾರೆ. ನನಗೆ ಒಂದೇ ಒಂದು ಮಗು. 1.5 ಲಕ್ಷ ಯಾರು ಕಂದಾಯ ಇಲಾಖೆಯವರು ಹಾಕಿದ್ದ? ಇನ್ಕಮ್ ಸರ್ಟಿಫಿಕೇಟ್ ಅವ್ರು ಇನ್ಕಮ್ ಬೇಕಂತ 1.5 ಲಕ್ಷ ಹಾಕಿದ್ದಾರೆ. ಹೇಳಿದ್ದೆ ಅವ್ರ ಹತ್ರ ಮಾಡಂತ. ಇವತ್ತು ಬಾ ನಾಳೆ ಬಾ ಅಂತ ಹೇಳಿದ್ರು. ಎಲ್ಲ ಮಾಡ್ಕೊಂಡೆ. ಕೋರ್ಟಿಗೆ ಹೋಗಂತ ಹೇಳಿದ್ರು. ಕೋರ್ಟಿಗೆ ಪೇಪರನ್ನು ತಗೊಂಡು ಹೋಗಿದ್ದೆ. ಬಟ್ ಅವ್ರು ನನಗೆ ಏನು ಮಾಡಿಲ್ಲ. ಇನ್ಕಮ್ ಕೇಳಿದ್ರೆ ರೇಷನ್ ಕಾರ್ಡ್ ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳಿದ್ರೆ ಇನ್ಕಮ್ ಕೇಳ್ತಾರೆ. ಇನ್ಕಮ್ ಮಾಡಿ ಕೊಡ್ತಾರಂತ ನಾನು ಕೇಳಿದ್ರು. ಆಫೀಸ್ಗೆ ಹೋಗಿದ್ರೆ ಇಲ್ಲ ಆಗೋದಿಲ್ಲ, ಈ ಪೇಪರ್ ಆ ಪೇಪರ್ ತಗೊಂಡು ಅಂತ ಹೇಳಿದ್ರು. ಇದ್ರಿಗೂ ನಾನು ತಗೊಂಡು ಹೋಗಿದ್ದೆ. ಒಂದೊಂದು ಮಾಡೋಕ್ಕೆ 750 ಅಂತ ಹೋದ್ರೆ ಹೋಗಿ ಬ್ರೋಕರ್ ಯಾಕೆ ಮಾಡಿಲ್ಲ, ಅದಕ್ಕೆ ಬ್ರೋಕರ್ ಅವ್ರದ್ದು ತಪ್ಪಿಲ್ಲ, ಬ್ರೋಕರ್ ಕೊಟ್ಟಿದೆ. ಕೋರ್ಟಲ್ಲಿ ಪೇಪರ್ ಮಾಡಿಕೊಂಡು ಬಂತ. ಇವಾಗ ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ಅವರು 1.5 ಲಕ್ಷ ಹಾಕಿದ್ರು. ನನಗೇನು ಇನ್ಕಮ್ ಇದೆ? ಅವ್ರು 1.5 ಲಕ್ಷ ಮಾಡಿ ವಿಡೋ ಫಿಕ್ಷನ್ಗೆ ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡ್ ಇದ್ರೆ ವಿಡೋ ಫಿಕ್ಷನ್ ಮಾಡ್ತಾನಂತ. ಅದಕ್ಕೆ ನಾನು ಇವಾಗ ಮೇಡಮ್ ಹತ್ರ ಬಂದು ಮಾತಾಡಿದ್ದೆ. ಇವಾಗ ನೀವು ಬ್ರೋಕರ್ ಹತ್ರ ಕೊಟ್ಟಿದ್ದೀರಾ? ಬ್ರೋಕರ್ ಹತ್ರ ಎಷ್ಟು ಕೊಟ್ರು ಅಮೌಂಟ್? ಬ್ರೋಕರ್ ಹತ್ರ ಫಸ್ಟ್ 500 ಮತ್ತೆ 1000 ರೂಪೀಸ್. ಬ್ರೋಕರ್ ಹೆಸರು ಬಾಬು ಅಂತ. ಅವ್ರ ಮೊಬೈಲ್ ನಂಬರ್ ಇದೆಯಾ? ಅದು ಅವ್ರು ಏನು ಫೋಟೋ ಇಟ್ಕೊಂಡು ಆ ನಂಬರೇ ಅಂತ ಕಾಣ್ತದೆ. ನಾನು ಏನು ಕಾಂಟ್ರಾಕ್ಟ್ ಇಟ್ಕೊಂಡಿಲ್ಲ. ಮತ್ತೆ ಅಲ್ಲಿ ಹೋದ್ರೆ ಕೊಟ್ಟು ಕೌನ್ಸಿಲರ್ ಟರ್ಮ್ இப்போ எண்ட் ஆகும் இல்ல. இப்போ கவுன்சிலர் டர்ம் இதுக்கு முன்னா தண்ணி ப்ராப்ளம் இருந்தா, தண்ணி பிரச்சனை வந்தா, காவா பிரச்சனை வந்தா நீங்க கவுன்சிலரா கேட்க முடியும். இப்போ முனிசிபாலிட்டிக்கு டிசி அட்மினிஸ்ட்ரேட்டரா வந்திருக்காங்க. நாங்க இது மீட்டிங் ஆக அப்புறமா வார்டு உள்ளாவே வருவோம். எங்க தண்ணி ப்ராப்ளம் இருக்குது. இதுக்கு முன்னால உங்களுக்கு தண்ணி வேஸ்ட் பங்களா வாட்டர் வந்து இருந்தது. இப்போ நான் மைனிங் ஏரியால அந்த தண்ணி வந்திருக்குது. மைனிங் ஏரியாவுக்கு வராத இருக்குது. என்ன ப்ராப்ளம்? ஏதாவது பைப் லைன் இஷ்யூ இருந்தா கூட அந்த வாட்டர் ஒர்க்ஸ் ஆபீசரை கூப்பிட்டு ஒரு மீட்டிங்கா பண்ணி கமிஷனர் கூட டிசி கூட அந்த ப்ராப்ளம் கூட நாங்க அந்த தேவையை கூட நாங்க சால்வ் பண்றேன். குடிக்கிற தண்ணி ஏரியாலாம் நாங்க போர்வெல்ல போட்டு
ஃபில்டர் போடணும். குடிக்கிற தண்ணி ஆரோ பிளான்ட் எல்லா ஏரியால எந்த ஏரியால மைசூரியால வர்றதில்ல இப்ப ரெடி பண்ணாங்க கொடுங்க. அப்ப சொல்லுங்க ரெடி பண்ணாங்க கொடுங்க. குடிக்கிற தண்ணி நாங்க அரேஞ்ச்மெண்ட் பண்றோம். ராபர்ட்சன் பேட்டுக்கு வருதுன்னு சொன்னீங்க. தண்ணி அப்படி வர்றதில்ல. குடிக்கிற தண்ணி நாங்க வேட்மங்கலா வாட்டர் வருதோ இல்லையோ அது இப்போ அதுக்கல்ல. போர்வெல் போட்டு எல்லா ஏரியால நாங்க குடிக்கிற தண்ணி ஆரோ பிளான்ட் நாங்க கண்டிப்பா கனெக்ஷன்ஸ் பண்ணி உங்களுக்கு சர்வீஸ் பண்றதுக்காக நாங்க அரேஞ்ச்மெண்ட் பண்றோம். ಕುಡಿಕಿರ ನೆಕ್ಸ್ಟ್ ಎಲ್ಲರೂ ಒಳ್ಳೆಯವರೇ, ಬಟ್ ಬಂದಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ ಅಂತಂದ್ರೆ ಅವರು ಬಿಒ ಚಾರ್ಜ್ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವಾಗ ನೀವು ಬ್ರೋಕರ್ಸ್ ನ ಕಡಿಮೆ ಮಾಡಿ ನೀವು ಪಬ್ಲಿಕ್ ಸರ್ವಿಸಸ್ ಡೋರ್ ಸ್ಟೆಪ್ಸ್ ಗೆ ನಿಂತ್ಕೊಂಡ್ರೆ ನೀವೇ ಪರಿಚಯ ಆಗೋಗ್ತೀರಾ. ನಿಮ್ಮ ನೋಡ್ಕೊಂಡು ಬರ್ಲಿಲ್ಲ ಅಂತ ಹೇಳ್ತೀರಾ. ನೀವು ಲಾಡ್ ಏನೋ ಲಾಡ್ ತರ ನಾವು ಬಿಹೇವ್ ಮಾಡಿದ್ರೆ ಯಾರು ನಮ್ಮ ಹತ್ರ ಬರಲ್ಲ. ನಾವು ಹಂಬಲ್ ಆಗಿದ್ರೆ ಎಲ್ಲ ಹುಡ್ಕೊಂಡು ಬರ್ತಾರೆ. ನಾವಿರ್ಬೇಕು ಹಂಬಲ್ ಆಗಿ. ನೀನ್ ಡೌನ್ ಟು ಆಗ್ತಿರು. ಏನ್ KGF ಅಲ್ಲಿ ಹುಟ್ಟಲ್ಲ. ಅವ್ರು ಅವನ್ ತಾಯಿನೋ ಒಂದ್ ಅಜ್ಜಿನೋ ಒಂದ್ ವಿಡೋ ಪೆನ್ಷನ್ ಬಂದಾಗ ಮಾಡ್ತೀನಿ ಅನ್ನೋ ಕನ್ಸನ್ನೇ ಇಲ್ಲ ಅಂದ್ರೆ ಹೆಂಗ್ ಬರ್ತಾರೋ. ನಮ್ದೇನ್ ಅಡ್ರೆಸ್ ಅವ್ರಿಗೆ ಗೊತ್ತಿರುತ್ತ, ಕನ್ಸಾಗ ಬರುತ್ತೆ ಈ ಅಡ್ರೆಸ್ ಅಲ್ಲಿ ಇರೋ ಹತ್ರ ಹೋಗ್ಬೇಕು ಅಂತ. ನಾವು ಆ ಅಟ್ಮಾಸ್ಫಿಯರ್ ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಿಮಿಸಸ್ ಅಲ್ಲಿ ಆ ವಾತಾವರಣ ತರಬೇಕು. ನಾವು ಒಂದ್ ವರ್ಷ ಓಡಾಡಿರ್ತಾಳೆ, ಅಳು ಬಂದಿರುತ್ತೆ, ಕೋಪ ಬರುತ್ತೆ, ಅವಾಗೆ ಮಾತಾಡ್ತಾರೆ ಅವ್ರು. ಸುಮ್ನೆ ಮಾತಾಡಕ್ ಆಗಲ್ಲ. ಇವತ್ ನಾವು ಬೈದಿದೀವಿ ಅನ್ನೋದು ಮತ್ತೋಗಿ ಆ ತಾಯಿಗೆ ವಿಡೋ ಪೆನ್ಷನ್ ಮಾಡ್ಕೊಡಿ. ಎಜುಕೇಶನ್ ಬೆನಿಫಿಟ್ ಆ ಮಕ್ಕಳಿಗೆ ಏನಾದ್ರು ಸಿಕ್ಕಿದ್ರೆ ನಂಬರ್ ತಗೊಂಡು ಎಲ್ಲಿ ಬರ್ಬೇಕು ಹೇಳಿ. ಬಿ ಆಫೀಸ್ ತೆರಿಯಮ್ಮ, ಬಿ ಆಫೀಸ್ ಹೆಂಗ இருக்குதா? சரி, அங்க போ. கோலாருக்கு போகக்கூடாது. 2, 3, 4 விட்டுட்டு எங்க ஆபீஸ்க்கு வரணும். இவர் சர்டிபிகேட் பண்ணி கொடுத்துருக்காங்க இல்லையா வந்து சொல்லிட்டு போகணும். நான் வெட்னஸ்டே இங்கேயே இருக்கிறேன். 10 மணிலிருந்து நான் 3 மணி வரைக்கும் எங்க தாலுக் ஆபீஸ் கிட்ட இருக்கேன். ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಆಪರೇಷನ್ ಆಗಿದೆ. ಅಪ್ಪ ಅಮ್ಮ ಇಲ್ಲದ ಸಿಂಗಲ್ ಪೇರೆಂಟ್ இருந்தா ಮಕ್ಕಳ ರಕ್ಷಣಾ ಘಟಕ ರಿಮ್ಯಾಂಡ್ ಹೋಗಿದ್ರಲ್ಲ ಮೇಡಮ್, ಅಪ್ಲಿಕೇಶನ್ ಹಾಕೊಂಡ್ರೆ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ವಲ್ಲ, ಕೋಲಾರ ಓಡಾಡ್ಸಿದಿರಲ್ಲ. ಸಿಂಗಲ್ ಪೇರೆಂಟ್ ಇದ್ರೆ ಸ್ಕಾಲರ್ಶಿಪ್ ತಗೊಳ್ಳೋದಕ್ಕಾಗುತ್ತಾ? ಇಂಡಿವಿಜುವಲ್ ಸ್ಟೂಡೆಂಟ್ಗೆ ಸಿಂಗಲ್ ಪೇರೆಂಟ್ ಇದೆ ಏನ್ ಸ್ಕಾಲರ್ಶಿಪ್ ಮಕ್ಕಳ ರಕ್ಷಣಾ ಘಟಕ ನಾನು ADH, ಅವ್ರ ಅಪ್ಪ ರೆಡ್ಡಿ ಇದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿ ಎಲ್ಲ ಪೇಪರ್ ಇಲ್ಲ. ಏನ್ ಪೇಪರ್ ಬೇಕು, ಎಲ್ಲಿಂದ ಸೈನ್ ಬೇಕು, ಕೋಲಾಗಿ ಓದಿದ್ದೀನಿ. ಅಪ್ಪ ಇನ್ನಾಗ ಮಕ್ಕಳಿಗೆ ಬಿಡೋ ಪೆನ್ಷನ್ ಕೊಡ್ತೀರಾ ಅಂತ ಹೇಳಿದ್ರ. ಹಳ್ಳಿ ಹೋದ್ರೆ DC ಕೋಲಾರ್ಗೆ ಹೋಗ್ಬೇಕಂತ ಅಲ್ಲೇ ಹೋಗಿದ್ದೆ. ಜಾತಿ ನೋಡ್ತೀರಾ ನೀವು? ಅದೆಲ್ಲ ಇದು ಇಲ್ಲಮ್ಮ. ಸ್ಕಾಲರ್ಶಿಪ್ ಮೇಡಮ್, ಸ್ಕಾಲರ್ಶಿಪ್ ಇಲ್ಲ. ಡೆತ್ ಆಗಿದ್ದರಿಗೆ ಅಪ್ಪ ಇಲ್ಲದವ್ರಿಗೆ ಮಕ್ಕಳಿಗೆ ಏನ್ ಸ್ಕಾಲರ್ಶಿಪ್ ಇಲ್ವಾ ಮೇಡಮ್? ಇರುತ್ತೆ. ಏನಿದೆ ಅದು? ಸಿಂಗಲ್ ಪೇರೆಂಟ್ ಏನ್ ಸ್ಕಾಲರ್ಶಿಪ್ ಇದೆ? ಏನಿದೆ ಸಿಂಗಲ್ ಪೇರೆಂಟ್ ಎಲ್ಲೂರು? ಓಕೆ ಮೇಡಮ್, ಇನ್ಕಮ್ ಬೇಕಾದ್ರೆ ರೇಷನ್ ಕಾರ್ಡ್ ಎಲ್ಲಿಂದ ನಾವು ತಗೊಂಡ್ ಬರೋದು? ರೇಷನ್ ಕಾರ್ಡ್ ಏನಕ್ಕಪ್ಪ? ಇನ್ಕಮ್ ಸ್ಥಳ ಮಾಜರ್ ಮಾಡಿ ಸ್ಥಳ ಮಾಜರ್ ಮಾಡಿ ಅಮ್ಮ ಕುಡಿ ಬಿಡೋ ಪೆನ್ಷನ್ ಬರ್ಲಿ. ಇನ್ನೇನಾದ್ರು ಬೆನಿಫಿಟ್ ಇದ್ರು ಮಾಡ್ರಿ ಸರ್ವಿಸ್. ನಿನ್ ತಾಯಿ ಅನ್ಕೊಂಡ್ ಮಾಡು, ಸರ್ವಿಸ್ ಮಾಡು. ಏನ್ ಎಲ್ಲ ಮರ್ಯಾದೆ ಇದ್ರೆ ಹೋಗ ಹೆಣ್ಮಗುದು ಬಿಡೋ ಸರ್ಟಿಫಿಕೇಟ್ ಮಾಡಿ ಅವ್ರ ಮನೆ ಬಾಗಿಲು ಕೊಟ್ಬಿಟ್ಟು ಬನ್ನಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಾಚಿಕೆ ಆಗ್ಬೇಕು ನಿಮ್ಗೆ. 3 ವರ್ಷ ನಮ್ಮ ಗಂಡ ಕಿಡ್ನಿ ಶಿಂಕ್ ಆಗಿ ಸತ್ತೋದ್ರು. ಡಯಾಲಿಸ್ ಹೋಗಿದ್ದು ಸಿವಿಲ್ ಹಾಸ್ಪಿಟಲ್ಗೆ. 1 ವರ್ಷ ಅವ್ರು ಡೆತ್ ಆದ ತಕ್ಷಣ ಅವ್ರಿಗೆ ಡಯಾಲಿಸ್ಗೆ ಅಪ್ಲಿಕೇಶನ್ ಮಾಡಂತ ಹೇಳ್ತಾರೆ. ಇವ್ರು ಡೆತ್ ಆಗಿ 3 ವರ್ಷ ಆಯ್ತು. ಸ್ಕಾಲರ್ಶಿಪ್ ಕೊಡ್ತೀರಲ್ವಾ, ADHಗೆ ಕೊಡ್ತೀರಲ್ವಾ? ಇವಾಗ ನಮ್ ಗಂಡ ಇಲ್ಲ. 3 ವರ್ಷ ನಾ ಯಾವ ಊಟ ತಿನ್ನೋದು? ಅಕ್ಕ ತಂಗಿ ಹತ್ರ ಹೋದ್ರೆ ಎಲ್ಲ ನನಗೆ ಕೇಳ್ತಾರ. ಅವರೆಲ್ಲೋ ಎಜುಕೇಶನ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ರಘು ಈ ಕಡೆ ಏನೋ
ತಗೊಂಡು ಏನೇನು ಡಾಕ್ಯುಮೆಂಟ್ ಅವರು ಬಿಡೋ ಪೆನ್ಷನ್ಗೆ 2 years ಇಂದ ಅಪ್ಲೈ ಮಾಡಿದ್ದಾರೆ, ಆಗಿಲ್ಲ. ಈಗ ನಿಮ್ಗೆ ಏನು ಸರ್ಟಿಫಿಕೇಟ್ ಬೇಕು ತಗೊಂಡು ಏನು ಇನ್ಕಮ್ ಇದೆ ನಿಮಗೆ? ಕಾರ್ಡ್ ಇರ್ತೀರಮ್ಮ, BPL APL ಮಾಡಬೇಡಿಯಪ್ಪ ಇಂಥ ಸರ್ಟಿಫಿಕೇಟ್. ನೀವು ಅವ್ರಿಗೆ ಪೆನ್ಷನ್ನೇ ಬರದೇ ಇರೋ ಸರ್ಟಿಫಿಕೇಟ್ ಮಾಡಿಕೊಟ್ರೆ ಏನು ಪ್ರಯೋಜನ ಅವರಿಗೆ? ನಾನು ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಎಲ್ಲ ಮಾಡ್ತೀನಿ, ಕೋರ್ಟ್ಗೆ ಹೋಗಂತ ಎಲ್ಲ ಮಾಡ್ತೀನಿ. ಕೋರ್ಟ್ ಅಫಿಡವಿಟ್ ಕೊಡಿ, ಕೋರ್ಟ್ ಸಾಕಿಷ್ಟು ತಗೊಳ್ಳಿ, ಆಧಾರ್ ಕಾರ್ಡ್ ತಗೊಳ್ಳಿ, ಮಾಡಿಕೊಡಿ. ಆಯ್ತು, ಫೋಟೋ ತಗೊಳ್ಳಿ, ಏನು ಡಾಕ್ಯುಮೆಂಟ್ ಬೇಕು ತಗೊಳ್ಳಿ. ದೊಡ್ಡ ಸಮಸ್ಯೆ ಮೇಡಮ್, ತಿರ್ಗಾಡಿಸ್ತಾರೆ. ನೀವು ನೋಟ್ ಮಾಡ್ಕೊಬೇಕು, ನೀವು ಇವನ್ನ ಆಯ್ತು ಇಮಿಡಿಯೇಟ್ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? ಈಗ ಇವ್ರು ಬಂದು ಹೋದ್ರಿ ಬೇಗ ಆಗೋದಿಲ್ಲ ಅಂತ ಹೇಳ್ತಾರೆ. ಹೋದ್ರೆ ಬೆಳಿಗ್ಗೆ 9 o'clock ಹೋಗ್ತೀನಿ, 6 o'clock ಈಗ ಇದು ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? ಕೇಸ್ ನೋಡ್ತಾರೆ. ಇವ್ರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.